ನಮಸ್ಕಾರ. ಇದು ವಾಸ್ತವ ಟೈಮ್. ವಿಶ್ವದ ಇತಿಹಾಸವನ್ನು ನೋಡಿದರೆ ಒಂದು ಸತ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಯುದ್ಧಗಳು ಕೇವಲ ದೇಶಗಳ ನಡುವೆ ನಡೆಯುವ ಸಂಘರ್ಷ ಮಾತ್ರವಲ್ಲ. ಅವು ಸಂಪೂರ್ಣ ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಬದಲಿಸುವ ಶಕ್ತಿ ಹೊಂದಿರುತ್ತವೆ. ಯುದ್ಧದ ಪರಿಣಾಮ ರಾಜಕೀಯ, ವ್ಯಾಪಾರ, ಉದ್ಯೋಗ, ಆಹಾರ ಸರಬರಾಜು ಇವೆಲ್ಲದರ ಮೇಲೆ ಬೀಳುತ್ತದೆ. ಆದರೆ ಎಲ್ಲಾ ಬದಲಾವಣೆಗಳ ನಡುವೆ ಅತ್ಯಂತ ಹೆಚ್ಚು ಗಮನ ಸೆಳೆಯುವ ಒಂದು ವಿಷಯ ಎಂದರೆ ಚಿನ್ನದ ಬೆಲೆ. ಚಿನ್ನ ಸಾವಿರಾರು ವರ್ಷಗಳಿಂದ ಮಾನವನಿಗೆ ಅಮೂಲ್ಯ ಲೋಹ, ಸಂಪತ್ತಿನ ಸಂಕೇತ, ಆರ್ಥಿಕ ಸುರಕ್ಷತೆಯ ಸಂಕೇತ. ಯಾವಾಗ ಜಗತ್ತಿನಲ್ಲಿ ಅಸ್ಥಿರತೆ ಹೆಚ್ಚಾಗುತ್ತದೆಯೋ ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಲು ಚಿನ್ನದ ಕಡೆ ಮುಖ ಮಾಡುತ್ತಾರೆ. ಇದನ್ನು ಆರ್ಥಿಕ ತಜ್ಞರು ಸೇಫ್ ಹೆವನ್ ಇನ್ವೆಸ್ಟ್ಮೆಂಟ್ ಎಂದು ಕರೆಯುತ್ತಾರೆ. ಅಂದರೆ ಅಪಾಯದ ಸಮಯದಲ್ಲಿ ಜನರು ಹೆಚ್ಚು ವಿಶ್ವಾಸದಿಂದ ಹೂಡಿಕೆ ಮಾಡುವ ವಸ್ತು. ಯುದ್ಧದ ಪರಿಸ್ಥಿತಿ ಬಂದಾಗ ಮೊದಲಾಗಿ ಏನು ಆಗುತ್ತದೆ? ಜಾಗತಿಕ ಮಾರುಕಟ್ಟೆಗಳಲ್ಲಿ ಅನಿಶ್ಚಿತತೆ ಉಂಟಾಗುತ್ತದೆ. ಸ್ಟಾಕ್ ಮಾರುಕಟ್ಟೆ ಕುಸಿಯಬಹುದು, ಕರೆನ್ಸಿಗಳ ಮೌಲ್ಯದಲ್ಲಿ ಅಸ್ಥಿರತೆ ಉಂಟಾಗಬಹುದು, ತೈಲದ ಬೆಲೆ ಏರಬಹುದು. ಇಂತಹ ಸಂದರ್ಭಗಳಲ್ಲಿ ಹೂಡಿಕೆದಾರರು ತಮ್ಮ ಹಣವನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಲು ಚಿನ್ನವನ್ನು ಖರೀದಿಸಲು ಮುಂದಾಗುತ್ತಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ. ಬೇಡಿಕೆ ಹೆಚ್ಚಾದಾಗ ಸಹಜವಾಗಿಯೇ ದರವು ಏರಿಕೆಯಾಗುತ್ತದೆ. ಇತಿಹಾಸದಲ್ಲೂ ಇದೇ ಘಟನೆ ಹಲವು ಬಾರಿ ನಡೆದಿದೆ. ಉದಾಹರಣೆಗೆ ಮೊದಲ ಮಹಾಯುದ್ಧದ ಸಮಯದಲ್ಲಿ ಜಾಗತಿಕ ಆರ್ಥಿಕ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಬದಲಾಗಿತ್ತು. ಎರಡನೇ ಮಹಾಯುದ್ಧದ ಸಮಯದಲ್ಲೂ ಅನೇಕ ದೇಶಗಳು ತಮ್ಮ ಹಣಕಾಸು ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಚಿನ್ನದ ಸಂಗ್ರಹವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿವೆ. ಇದರಿಂದ ಚಿನ್ನದ ಮಹತ್ವ ಇನ್ನಷ್ಟು ಹೆಚ್ಚಾಯಿತು. ಇತ್ತೀಚಿನ ಕಾಲದಲ್ಲೂ ಇದೇ ದೃಶ್ಯ ಕಂಡುಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾದಾಗ ಅಥವಾ ದೊಡ್ಡ ದೇಶಗಳ ನಡುವೆ ರಾಜಕೀಯ ತಕರಾರು ಉಂಟಾದಾಗ ಚಿನ್ನದ ಬೆಲೆ ಏರಿಕೆಯಾಗಿರುವುದನ್ನು ನಾವು ನೋಡಿದ್ದೇವೆ. ಆರ್ಥಿಕ ತಜ್ಞರ ಪ್ರಕಾರ ಯುದ್ಧದ ಸಮಯದಲ್ಲಿ 3 ಪ್ರಮುಖ ಕಾರಣಗಳಿಂದ ಚಿನ್ನದ ದರ ಏರಿಕೆಯಾಗುತ್ತದೆ. ಮೊದಲ ಕಾರಣ ಅನಿಶ್ಚಿತತೆ. ಜನರಿಗೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದು ಸ್ಪಷ್ಟವಾಗಿರದು. ಎರಡನೇ ಕಾರಣ ಮಾರುಕಟ್ಟೆಯ ಅಸ್ಥಿರತೆ. ಸ್ಟಾಕ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ನಷ್ಟವಾಗಬಹುದು ಎಂಬ ಭಯ. ಮೂರನೇ ಕಾರಣ ಸುರಕ್ಷಿತ ಹೂಡಿಕೆ ಬೇಕು ಎಂಬ ಮನೋಭಾವ. ಈ 3 ಕಾರಣಗಳು ಸೇರಿ ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸುತ್ತವೆ. ಭಾರತದಂತಹ ದೇಶಗಳಲ್ಲಿ ಚಿನ್ನಕ್ಕೆ ಇನ್ನೊಂದು ವಿಶೇಷ ಮಹತ್ವ ಇದೆ. ಇದು ಕೇವಲ ಹೂಡಿಕೆ ಮಾತ್ರವಲ್ಲ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಕುಟುಂಬದ ಸಂಪತ್ತಿನ ಸಂಕೇತ. ಮದುವೆಗಳು, ಹಬ್ಬಗಳು, ಕುಟುಂಬ ಕಾರ್ಯಕ್ರಮಗಳು ಎಲ್ಲೆಡೆ ಚಿನ್ನ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಜಾಗತಿಕ ಮಟ್ಟದಲ್ಲಿ ಬೆಲೆ ಏರಿಕೆ ಅದರ ಪರಿಣಾಮ ನೇರವಾಗಿ ಭಾರತೀಯ ಮಾರುಕಟ್ಟೆಯ ಮೇಲೂ ಕಾಣಿಸುತ್ತದೆ. ಈಗ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಉದ್ವಿಗ್ನ ಪರಿಸ್ಥಿತಿಯನ್ನು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಇನ್ನಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ ಎಂದು ಕೆಲ ತಜ್ಞರು ಹೇಳುತ್ತಿದ್ದಾರೆ. ಕೆಲ ಆರ್ಥಿಕ ವಿಶ್ಲೇಷಕರ ಅಂದಾಜಿನ ಪ್ರಕಾರ ಯುದ್ಧದ ಪರಿಸ್ಥಿತಿ ಗಂಭೀರವಾದರೆ ಭಾರತದಲ್ಲಿ ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಈಗಾಗಲೇ ಹೆಚ್ಚಿನ ಮಟ್ಟದಲ್ಲಿ ಟ್ರೇಡ್ ಆಗುತ್ತಿದೆ. ಮುಂದಿನ ದಿನಗಳಲ್ಲಿ ಯುದ್ಧದ ಉದ್ವಿಗ್ನತೆ ಹೆಚ್ಚಾದರೆ ಚಿನ್ನದ ದರದಲ್ಲಿ ಇನ್ನಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಅಂತಿಮ ಅಂದಾಜು ಅಲ್ಲ. ಯಾಕೆಂದರೆ ಚಿನ್ನದ ದರವನ್ನು ನಿರ್ಧರಿಸುವಲ್ಲಿ ಹಲವು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಉದಾಹರಣೆಗೆ ಡಾಲರ್ ಮೌಲ್ಯ, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ತೈಲದ ಬೆಲೆ ಮತ್ತು ಕೇಂದ್ರ ಬ್ಯಾಂಕ್ಗಳ ನೀತಿಗಳು. ಈ ಎಲ್ಲ ಅಂಶಗಳು ಸೇರಿ ಚಿನ್ನದ ಬೆಲೆಯನ್ನು ಪ್ರಭಾವಿಸುತ್ತದೆ. ಇನ್ನೊಂದು ಮಹತ್ವದ ವಿಷಯ ಏನೆಂದರೆ ಅನೇಕ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಕೂಡ ತಮ್ಮ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸುತ್ತಿವೆ. ಇದರಿಂದಲೂ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತಿದೆ. ಅದರ ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ನಿಧಾನವಾಗಿ ಏರಿಕೆಯಾಗುತ್ತಿರುವುದು ಗಮನಾರ್ಹವಾಗಿದೆ. ಆದರೆ ಯುದ್ಧದ ಪರಿಣಾಮ ಕೇವಲ ಚಿನ್ನದ ಬೆಲೆ ಏರಿಕೆಯಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಇದು ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತಿದೆ. ಉದಾಹರಣೆಗೆ ವ್ಯಾಪಾರ ವ್ಯವಹಾರಗಳು ಕುಗ್ಗಬಹುದು, ಆಮದು ರಫ್ತು ಸಮಸ್ಯೆಗಳು ಉಂಟಾಗಬಹುದು, ಇಂಧನದ ಬೆಲೆ ಹೆಚ್ಚಾಗಬಹುದು. ಈ ಎಲ್ಲಾ ಪರಿಣಾಮಗಳು ಅಂತಿಮವಾಗಿ ಸಾಮಾನ್ಯ ಜನರ ಜೀವನದ ಮೇಲೂ ಬೀಳುತ್ತವೆ. ಹೀಗಾಗಿ ಯುದ್ಧದ ಪರಿಣಾಮವನ್ನು ನಾವು ಕೇವಲ ರಾಜಕೀಯ ದೃಷ್ಟಿಯಿಂದ ಮಾತ್ರ ನೋಡಬಾರದು. ಅದು ಆರ್ಥಿಕತೆ, ವ್ಯಾಪಾರ ಮತ್ತು ಸಾಮಾನ್ಯ ಜನರ ಜೀವನದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತದೆ. ಚಿನ್ನದ ಬೆಲೆ ಏರಿಕೆಯಾಗುವುದು ಅದರ ಒಂದು ಭಾಗ ಮಾತ್ರ. ಮುಂದಿನ ದಿನಗಳಲ್ಲಿ ಜಾಗತಿಕ ಪರಿಸ್ಥಿತಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ಅವಲಂಬಿಸಿಕೊಂಡು ಚಿನ್ನದ ಮಾರುಕಟ್ಟೆಯಲ್ಲೂ ಬದಲಾವಣೆಗಳು ಸಂಭವಿಸಬಹುದು. ಆದ್ದರಿಂದ ಹೂಡಿಕೆ ಮಾಡುವವರು ಕೂಡ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಆರ್ಥಿಕ ತಜ್ಞರು
ತಜ್ಞರು ಸಲಹೆ ನೀಡುತ್ತಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ, ಯುದ್ಧಗಳು ಕೇವಲ ದೇಶಗಳ ನಡುವೆ ನಡೆಯುವ ಸಂಘರ್ಷ ಮಾತ್ರವಲ್ಲ, ಅವು ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಹೊಂದಿವೆ ಮತ್ತು ಅದರ ಪರಿಣಾಮ ಚಿನ್ನದಂತಹ ಅಮೂಲ್ಯ ಲೋಹಗಳ ದರದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.